ಹಾಯ್ ನವೀನ್, ಹಾಯ್ ವನಿತಾ. ಏನ್ ಮಾಡ್ತಾ ಇದ್ದೀರಾ ಇವತ್ತು ನಮಗೋಸ್ಕರ? ನಿನಗೋಸ್ಕರ ಸ್ಪೆಷಲ್ ಆಗಿ ಮೊಟ್ಟೆ ಕೋಳಿಯ ಸುಕ್ಕ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಮೋಸ್ಟ್ ವೆಲ್ಕಮ್. ಹಾಯ್ ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ಇವತ್ತು ಒಂದು ವಿಶೇಷವಾದಂತಹ ಮೊಟ್ಟೆ ಕೋಳಿಯ ಚಿಕನ್ ಸುಕ್ಕ ಮಾಡ್ಕೊಡ್ತಾ ಇದ್ದೀನಿ. ನೀವು ತಿನ್ನೋಕ್ಕಾಗಲ್ಲ, ನಾನು ಮಾಡ್ತೀನಿ ನೋಡಿ, ಮನೇಲಿ ಟ್ರೈ ಮಾಡಿ. ಓಕೆ, ಸೊ ಇದು ನಮ್ಮ ಒಂದು ಹೊಸ ಚಾನಲಲ್ಲಿ, ವನಿತಾ ಅವರ ಹೊಸ ಚಾನಲ್ನಲ್ಲಿ ನಾನು ಬಂದು ಇವತ್ತು ಅಡುಗೆ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಹಾಗೂ ಎಲ್ಲರೂ ನೀವು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಡೀರಿ, ನಿಮಗೆ ಅಡುಗೆ ಮನೆ ಕರ್ಕೊಂಡು ಹೋಗ್ತೀನಿ, ಅಡುಗೆ ಶುರು ಮಾಡೋಣ. ಓಕೆ, ತಡ ಯಾಕೆ? ಓಕೆ ಫ್ರೆಂಡ್ಸ್, ಫಸ್ಟು ನಾವೊಂದು ಕುಕ್ಕರ್ನ ಇಡೋಣ. ಸೊ ಚಿಕನ್ನ ಕುಕ್ಕರಲ್ಲಿ ಹಾಗೆ ಬೇಯ್ಲಿಕ್ಕೆ ಹಾಕಬೇಕು. ಎಲ್ಲ ಕುಕ್ಕರ್ಗೆ ಹಾಕ್ತಿದ್ದೀನಿ ನಾನು ಆಲ್ರೆಡಿ. ಖಾಲಿ ಚಿಕನ್ ಕುಕ್ಕರ್ಗೆ ಹಾಕಬೇಕು. ಸೊ ಕಂಪ್ಲೀಟಾಗಿ ಚಿಕನ್ ನಾನು ಕುಕ್ಕರ್ ಒಳಗೆ ಹಾಕಿದ್ದೀನಿ. ಮತ್ತು ಸ್ವಲ್ಪ ಸುತ್ತ ನೀರು ಹಾಕಿ, ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಮಾತ್ರ ಚಿಕನ್ ಬೇಯೋದಕ್ಕೆ. ನೆಕ್ಸ್ಟು ಅರ್ಧ ಸ್ಪೂನ್ ಹಳದಿ ಹಾಕ್ತಾಯಿದ್ದೀನಿ. ಮತ್ತು ಉಪ್ಪನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಚಿಕನ್ ಪೀಸೆಲ್ಲ ಟೇಸ್ಟ್ ಬರಬೇಕಲ್ಲ, ಅದಕ್ಕೋಸ್ಕರ 1-2 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ನಂತರ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿ, ಹೀಗೆ ಚಿಕನ್ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಮುಚ್ಚಳನ ಮುಚ್ಚಬೇಕು. ಒಂದು 3 ವಿಸಿಲ್ ಆದ ನಂತರ ಗ್ಯಾಸ್ ಆಫ್ ಮಾಡಿ ಚಿಕನ್ ಎಲ್ಲ ಹೊರಗಡೆ ತೆಗಿಬೇಕು. ಫಸ್ಟು ಈರುಳ್ಳಿನ ಹಚ್ಕೊಳ್ಳೋಣ. ಒಂದು 5 ಈರುಳ್ಳಿ ಇರಲಿ. ಫ್ರೆಂಡ್ಸ್, ಚಿಕನ್ ಬೆಂದಾಗಿದೆ ಈಗ. ನೋಡಿ ಎಷ್ಟು ಘಮ ಘಮ ಅಂತ ಇದೆ ಅಲ್ಲ. ಸೊ ಚಿಕನ್ ರೆಡಿ ಇದೆ ಈಗ. ಸೊ ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಯಾವುದಂತ ಹೇಳಿದ್ರೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ದಪ್ಪಮೆಣಸಿನ್ಕಾಯಿ, ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿ. ಫ್ರೆಂಡ್ಸ್, ಮೊದಲಿಗೆ ಎಣ್ಣೆ ಹಾಕೋಣ. ಫ್ರೆಂಡ್ಸ್, ಎಣ್ಣೆ ಕಾದಿದೆ. ಫಸ್ಟ್ ಈರುಳ್ಳಿನ ಹಾಕೋಣ. ಈರುಳ್ಳಿನ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೆಂಡ್ಸ್, ಚಿಕನ್ ನೋಡ್ತಾ ಇದ್ರೆ ಒಂದು ಹಾಡು ನೆನಪಾಗ್ತಾ ಇದೆ ನನಗೆ. ಅದು ಯಾವುದು ಅಂತ ಹೇಳಿದ್ರೆ, ಕೊಕ್ಕೊ ಕೋಳಿ ಬಂತು, ಎಲ್ಲ ಪೀಸು ತಿನ್ನು ಅಂತು. ಖಂಡಿತ ನೀವು ಈ ಥರ ಮಾಡಿಕೊಂಡ್ರೆ 100% ನೀವು ಕೂಡ ಸಕ್ಕತ್ತಾಗಿ ತಿಂತೀರಾ ಫ್ರೆಂಡ್ಸ್. ಹಾಗೆ ವಾಚ್ ಮಾಡ್ತಾ ಇರಿ. ಓಕೆ, ಫ್ರೆಂಡ್ಸ್, ಈಗ ಹಸಿಮೆಣಸಿಕಾಯಿನ ಹಾಕ್ತಾ ಇದ್ದೀನಿ ನಾನು. ಹಸಿಮೆಣಸಿಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ದಪ್ಪಮೆಣಸಿಕಾಯಿ ಕೂಡ ಫ್ರೈ ಮಾಡ್ತಾ ಇದ್ದೀನಿ. ಸೊ ದಪ್ಪಮೆಣಸಿಕಾಯಿನ ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೊಳ್ಳಿ, ತುಂಬ ಟೇಸ್ಟ್ ಇರುತ್ತೆ. ಚೆನ್ನಾಗಿ ಸ್ಪೈಸಿಯಾಗಿ ಮಸಾಲೆ ಹಿಡಿದ್ರೆ ಚಿಕನ್ ಜೊತೆಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸೊ ಟೊಮೊಟೊ ಕೂಡ ನಾನು ಹಾಕ್ತಾಯಿದ್ದೀನಿ ಈಗ.
ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ನೀವು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸೊ ಇವಾಗ ಸ್ವಲ್ಪ ಪುದೀನ ಮಿಕ್ಸ್ ಮಾಡೋಣ ಇದಕ್ಕೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡೋಣ ಫ್ರೆಂಡ್ಸ್. ಸ್ವಲ್ಪ ಅರಿಶಿನ, ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪನ್ನ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಕ್ಕೆ, ಲವಂಗ, ಮೆಣಸು ಎಲ್ಲ ಸ್ವಲ್ಪ ಸ್ವಲ್ಪ ಒಂದು ಚಿಕ್ಕ ಜಾರಲ್ಲಿ ರುಬ್ಕೊಳ್ಳಿ. ರುಬ್ಬಿರೋಂಥ ಮಸಾಲೆನ ಈ ಒಂದು ಇದಕ್ಕೆ ಮಿಕ್ಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಏನು ಸೂಪರ್ ಆಗಿ ಬಂದಿದೆ. ವಾವ್, ಎಷ್ಟು ಒಳ್ಳೆ ಸ್ಮೆಲ್ ಅಂತೀರಾ. ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ. ಫೈನಲಿ ಏನು ಮಾಡ್ಬೇಕು ಹೇಳಿ, ಬೆಂದಿರೋ ಅಂಥ ಮೊಟ್ಟೆ ಕೋಳಿಯ ಚಿಕನ್ನ ಮಿಕ್ಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ನಾನು ಮಸಾಲೆ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಎಲ್ಲ ಕೊಕ್ಕೋಡೋಣ ಒಂದ್ಸಲ. ಕೋಳಿ ಬಂತು. ಎಲ್ಲ ಒಂದ್ಸಲ ಕೊಕ್ಕೋಡ್ಬಿಟ್ರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಯಾರು ಎಣ್ಣೆ ಪ್ರಿಯರಿದ್ದಾರೆ ಅವ್ರಿಗಂತೂ ಹಬ್ಬ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಸುಕ್ಕ. 90 ಜೊತೆ ಒಂದು ಸುಕ್ಕ ಹಾಕೋಬಿಟ್ರೆ 90 ಎಲ್ಲ ಒಂದು ಬಾಟ್ಲು ಹೊಡಿಬೋದು ಫ್ರೆಂಡ್ಸ್. ಅಷ್ಟು ಟೇಸ್ಟಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಫೈನಲ್ ಏನು ಮಾಡ್ಬೇಕು ಹೇಳಿ ಫ್ರೆಂಡ್ಸ್, ಎಲ್ಲರ ಫೇವ್ರೇಟ್ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕಾಗುತ್ತೆ. ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸ್ಟವ್ ಸ್ವಲ್ಪ ಕಡಿಮೆ ಮಾಡಿ ಒಂದು 10 ನಿಮಿಷ ಬಿಡಿ ಫ್ರೆಂಡ್ಸ್, ಸ್ವಲ್ಪ ಅದು ಫ್ರೈ ಆಗಲಿಕ್ಕೆ. ಬ್ರೋ, ಫೈನಲಿ ಏನು ಮಾಡ್ಬೇಕಂತ ಹೇಳಿದ್ರೆ, ಸ್ವಲ್ಪ ಧನಿಯಾ ಪುಡಿನ ಮಿಕ್ಸ್ ಮಾಡಬೇಕು ಇದಕ್ಕೆ. ಧನಿಯಾ ಪುಡಿ ಮಿಕ್ಸ್ ಮಾಡಿ ಒಂಚೂರು ಕರಿಬೇವು ಸೊಪ್ಪು, ಚಿಕ್ಕದು ನೋಡಿ, ಕರಿಬೇವು ಸೊಪ್ಪನ್ನ ಹಾಕ್ಬಿಟ್ರೆ ಅದರ ಸ್ಮೆಲ್ಲು ಸಕ್ಕತ್ತಾಗಿರುತ್ತೆ. ಜಸ್ಟ್ ಮಿಕ್ಸ್ ಮಾಡಿ ಅಷ್ಟೇ, ಮುಗೀತು ಕೆಲಸ. ಈಗ ನಮ್ಮ ಮೊಟ್ಟೆ ಕೋಳಿಯ ಸುಕ್ಕ ಫುಲ್ ಸ್ಪೈಸಿಯಾಗಿ ರೆಡಿಯಾಗಿದೆ ಫ್ರೆಂಡ್ಸ್. ಚೆನ್ನಾಗಿ ಹಾಕೊಂಡು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಬೌಲಿಂಗ್ ಆದರೂ ಮಾಡಿ, ಬ್ಯಾಟಿಂಗ್ ಆದರೂ ಮಾಡಿ, ತಿನ್ನಕ್ಕೆ ಮಾತ್ರ ಹಬ್ಬ ಆಯಿತು. ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಫೈನಲಿ ಸುಕ್ಕ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಬನ್ನಿ ಟೇಸ್ಟ್ ಮಾಡೋಣ ಈಗ ಫ್ರೆಂಡ್ಸ್. ತಿಂತಾ ಇದ್ದೀನಿ ಫ್ರೆಂಡ್ಸ್. ನನಗಂತೂ ಆಗ್ಲಿಂದ ಕಂಟ್ರೋಲ್ ಮಾಡ್ತಾ ಇದೆ, ಆಗ್ತಿಲ್ಲ. ವಾವ್, ಆಸಮ್. ದಯವಿಟ್ಟು ಟ್ರೈ ಮಾಡಿ ಮನೆಯಲ್ಲಿ. ತುಂಬ ಚೆನ್ನಾಗಿದೆ ಟೇಸ್ಟು, ಸಕ್ಕ ಸ್ಪೈಸಿ ಆಗಿದೆ. ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. 100% ಟ್ರೈ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.